ಬಿಗ್ ಬಾಸ್ ಸೀಸನ್ 8ರ ಕಂಟೆಸ್ಟೆಂಟ್ ದಿವ್ಯಾ ಸುರೇಶ್ ಏನಿದ್ದಾರೆ ಹಿಟ್ ಅಂಡ್ ರನ್ ಕೇಸ್ ಮಾಡಿದ ಹೇಗೆ ಅನ್ನುವಂತಹ ರೋಚಕ ಮಾಹಿತಿ ನಮಗೆ ಸಿಕ್ಕಿದೆ. ಬೈಕ್ ನಲ್ಲಿ ಬರ್ತಿದ್ದ ಯುವತಿಗೆ ಡಿಕ್ಕಿ ಹೊಡೆದಿದ್ದು ಹೇಗೆ ಅನ್ನೋದು ಸಿಸಿಟಿವಿಯಲ್ಲಿ ಬಯಲಾಗಿದೆ. ಸಿಸಿಟಿವಿಯಲ್ಲಿ ಬಯಲಾಯಿತು ಹಿಟ್ ಅಂಡ್ ರನ್ ಕೇಸ್ನ ಸತ್ಯ. ಮಾಜಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಸೀಸನ್ 8ರ ಕಂಟೆಸ್ಟೆಂಟ್ ನಟಿ ದಿವ್ಯಾ ಸುರೇಶ್ ಹಿಟ್ ಅಂಡ್ ರನ್ ಕೇಸ್ ನಲ್ಲಿ ತಗಲಾಕೊಂಡಿದ್ದಾರೆ. ಸೊ ಈ ಹಿಟ್ ಅಂಡ್ ರನ್ ಕೇಸ್ ಮಾಡಿದ ಹೇಗೆ, ಬೈಕ್ ನಲ್ಲಿ ಬರ್ತಿದ್ದ ಯುವತಿಗೆ ಡಿಕ್ಕಿ ಹೊಡೆದದ್ ಹೇಗೆ ಅನ್ನೋದು ಸಿಸಿಟಿವಿಯಲ್ಲಿ ಬಯಲಾಗಿದೆ. ಈ ಒಂದು ಹಿಟ್ ಅಂಡ್ ರನ್ ಸತ್ಯ. ಸ್ಪೀಡ್ ಆಗಿ ಕಾರ್ನಲ್ಲಿ ಬರ್ತಿದ್ದ ನಟಿ ದಿವ್ಯಾ ಸುರೇಶ್ ಲೆಫ್ಟ್ ಟರ್ನ್ ಮಾಡ್ತಿರ್ಬೇಕಾದ್ರೆ ಬೈಕಿಗೆ ಡಿಕ್ಕಿ ಹೊಡೆದಿದ್ದಾರೆ. ಸೊ ಇವರು ಹೊಡೆದಂತಹ ಡಿಕ್ಕಿ ರಭಸಕ್ಕೆ ಬೈಕ್ ನಲ್ಲಿದ್ದವರು ಕಂಬಕ್ಕೆ ಡಿಕ್ಕಿ ಹೊಡೆದು ಪಲ್ಟಿ ಹೊಡೆದಿದ್ದಾರೆ. ಸೊ ಬೈಕ್ ನಲ್ಲಿದ್ದವರು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಎಷ್ಟು ಸ್ಪೀಡ್ ಆಗಿ ಅವರ ಕಾರ್ ಬರ್ತಾ ಇದೆ ಅಂತ. ಸೊ ಸ್ಪೀಡ್ ಆಗಿ ಕಾರ್ ಬರ್ತಿರುವಂತಹ ಸಂದರ್ಭದಲ್ಲಿ ಎದುರಿಗೆ ಬಂದಂತಹ ಟೂ ವೀಲರ್ಗೆ ಡಿಕ್ಕಿಯನ್ನ ಹೊಡೆದಿದ್ದಾರೆ. ಇವರು ಲೆಫ್ಟ್ ಟರ್ನ್ ಮಾಡ್ತಿದ್ರು, ಟೂ ವೀಲರ್ ಕೂಡ ಹಾಗೆ ಬರ್ತಿತ್ತು. ಬರುವಂತಹ ಸಂದರ್ಭದಲ್ಲಿ ಟೂ ವೀಲರ್ಗೆ ರಭಸವಾಗಿ ಡಿಕ್ಕಿ ಹೊಡೆದ ಕಾರಣ ಟೂ ವೀಲರ್ನಲ್ಲಿ ಇದ್ದವರು ಕೆಳಗೆ ಬಿದ್ದಿದ್ದಾರೆ. ಸೊ ಇಬ್ಬರು ಯುವತಿಯರಿದ್ರು ಟೂ ವೀಲರ್ನಲ್ಲಿ. ಸೊ ಅವರು ನೆರಳಾಡ್ತಿದ್ದಾರೆ, ಎದ್ದೇಳಕ್ಕೂ ಆಗದೆ. ಬಟ್ ಏನು ಕ್ಯಾರೆ ಅನ್ನದೆ ಹಿಂದೆ ಸಹ ನೋಡದೆ ಮುಲಾಜಿಲ್ಲದೆ ಮುಂದೆ ಹೋಗಿದ್ದಾರೆ ಕಾರ್ನಲ್ಲಿ ದಿವ್ಯಾ ಸುರೇಶ್. ಸೊ ದಿವ್ಯಾ ಸುರೇಶ್ ಅವರ ಕಾರು ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಸೊ ಈ ಹಿಟ್ ಅಂಡ್ ರನ್ ಕೇಸ್ನ ನೀಟ್ ಆದಂತಹ ವೆರಿ ನೀಟ್ ವಿಜುವಲ್ಸ್ ಸಿಸಿಟಿವಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುವಂತಹ ವಿಜುವಲ್ಸ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಸೊ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ನಲ್ಲಿದ್ದಂತಹ ಯುವತಿಯ ಕಾಲು ಮುರಿದಿದೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಸೊ ಈ ಹಿಂದೆ ಬಿಗ್ ಬಾಸ್ ಸೀಸನ್ 8ರ ಕಂಟೆಸ್ಟೆಂಟ್ ಆಗಿದ್ರು ದಿವ್ಯಾ ಸುರೇಶ್ ಅವರು. ಅಷ್ಟೇ ಅಲ್ಲ, ಸ್ಮಾಲ್ ಸ್ಕ್ರೀನ್ನಲ್ಲಿ ತ್ರಿಪುರ ಸುಂದರಿ ಅನ್ನುವಂತಹ ಸೀರಿಯಲ್ನಲ್ಲಿ ಲೀಡ್ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಂಡಿದ್ರು. ಅಷ್ಟೇ ಅಲ್ಲ, ಬಹಳಷ್ಟು ಚಿತ್ರಗಳನ್ನು ಕೂಡ ಮಾಡಿದ್ರು. ಸೊ ಕನ್ನಡ ಜೊತೆಗೆ ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ಮಿಂಚ್ತಿದ್ರು ದಿವ್ಯಾ ಸುರೇಶ್ ಅವರು.